ನಿನ್ನೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದ ನಂತರವೂ ಕೂಡ ಸರ್ಕಾರ ಇದನ್ನು ಅತ್ಯಂತ ಲಘುವಾಗಿ ಪರಿಗಣಿಸಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ. ಪೊಲೀಸರು ಇಲ್ಲಿಯ ತನಕ ಯಾವುದೇ ವ್ಯಕ್ತಿಗಳನ್ನು ಬಂಧಿಸಲಿಲ್ಲ, ಸರಿಯಾದಂಥ ಮೊಕದ್ದಮೆಗಳನ್ನು ದಾಖಲಿಸಲಿಲ್ಲ. ಕಾಂಗ್ರೆಸ್ನ ಈ ರೀತಿಯಾದಂಥ ತುಷ್ಟೀಕರಣದ ನೀತಿಯ ಕಾರಣಕ್ಕೋಸ್ಕರನೇ ದೇಶದ್ರೋಹಿಗಳು, ಭಾರತ ವಿರೋಧಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಿಸಲಿಕ್ಕೆ ಇವತ್ತು ಕಾರಣ ಆಗಿದೆ. ನಾವಿದನ್ನು ಖಂಡಿಸಿ ಇವತ್ತು ವಿಧಾನಸೌಧದ ಒಳಗೂ ಕೂಡ ಪ್ರತಿಭಟನೆಯನ್ನು ಮಾಡೋರಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದರ ಹೊಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಹೊರಬೇಕು. ಯಾವುದೋ ಒಂದು ವ್ಯಕ್ತಿಯ ಬಂಧನದಿಂದ ಇಡೀ ಪ್ರಕರಣವನ್ನು ಮುಚ್ಚುವಯಿತು ಅಂತೇಳಿ ಇದನ್ನು ಮರೆಮಾಚುವಂಥ ಅಗತ್ಯ ಇಲ್ಲ. ಇಡೀ ಪ್ರಕರಣದ ನೈತಿಕತೆಯನ್ನು ಮುಖ್ಯಮಂತ್ರಿಗಳೇ ಹೊರಬೇಕು. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನು ಕೊಡಬೇಕು. ದೇಶದ್ರೋಹಿಗಳನ್ನು ವಿಧಾನಸೌಧದ ಆವರಣ ತನಕ ಬಿಟ್ಟುಕೊಂಡಿದ್ದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಈ ರೀತಿ ಪದೇ ಪದೇ ತಪ್ಪು ನಿಲುವುಗಳನ್ನು ತೆಗೆದುಕೊಂಡಿದ್ದರ ಪರಿಣಾಮವಾಗಿಯೇ ಇಷ್ಟು ಧೈರ್ಯವಾಗಿ ವಿಧಾನಸೌಧದ ಒಳಗೆ ಇವತ್ತು ಘೋಷಣೆ ಕೂಗುವಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ. KG ಹಳ್ಳಿ TG ಹಳ್ಳಿಯ ಗಲಾಟೆಗಳಾದಾಗ ಅವ್ರನ್ನ ಬ್ರದರ್ಸ್ ಅಂತ ಕರೆದಿದ್ದರ ಪರಿಣಾಮ, ಕುಕ್ಕರ್ ಬಾಂಬ್ ಬ್ಲಾಸ್ಟದ ಆರೋಪಿಗಳನ್ನು, ಭಯೋತ್ಪಾದಕ ಆರೋಪಿಯನ್ನು ಅಮಾಯಕ ಅಂತೇಳಿ ಇವರು ಅದನ್ನು ಉಲ್ಲೇಖ ಮಾಡಿದ್ದರ ಪರಿಣಾಮ, ಈ ರೀತಿಯಾದಂತಹ ಮೃದು ಧೋರಣೆಯ ಕಾರಣಕ್ಕೋಸ್ಕರವೇ ವಿಧಾನಸೌಧದ ತನಕ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕರೆಯುವ ಪರಿಸ್ಥಿತಿ ಬಂದಿದೆ. ನನಗೆ ಕಾಂಗ್ರೆಸ್ಸಿನ ಮಾನಸಿಕತೆ ಅರ್ಥ ಆಗೋದಿಲ್ಲ. ಚುನಾವಣೆಯಲ್ಲಿ ವಿಜಯ ಗಳಿಸಿದಾಗ ಸಂತೋಷವನ್ನು, ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿ ಸಂತೋಷವನ್ನು ಅನುಭವಿಸ್ತಾರೆ ಅಂತಂದರೆ ಇದಕ್ಕಿಂತ ದೇಶದ್ರೋಹದ ಸಂಗತಿ ಇನ್ಯಾವುದೂ ಇಲ್ಲ. ನಾವಿದನ್ನು ಭಾಳ ತೀವ್ರವಾಗಿ BJP ಇದನ್ನು ತೆಗೆದುಕೊಂಡಿದೆ. ನಾಡಿನ ಜನ ಕೂಡ ಇದನ್ನು ತೀವ್ರವಾಗಿ ತೆಗೆದುಕೊಂಡಿದ್ದಾರೆ. ಇವತ್ತಿನಿಂದ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಿನ್ನೆ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದ ನಂತರವೂ ಕೂಡ ಸರ್ಕಾರ ಇದನ್ನು ಅತ್ಯಂತ ಲಘುವಾಗಿ ಪರಿಗಣಿಸಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ. ಪೊಲೀಸರು ಇಲ್ಲಿಯ ತನಕ ಯಾವುದೇ ವ್ಯಕ್ತಿಗಳನ್ನು ಬಂಧಿಸಲಿಲ್ಲ, ಸರಿಯಾದಂಥ ಮೊಕದ್ದಮೆಗಳನ್ನು ದಾಖಲಿಸಲಿಲ್ಲ. ಕಾಂಗ್ರೆಸ್ನ ಈ ರೀತಿಯಾದಂಥ ತುಷ್ಟೀಕರಣದ ನೀತಿಯ ಕಾರಣಕ್ಕೋಸ್ಕರನೇ ದೇಶದ್ರೋಹಿಗಳು, ಭಾರತ ವಿರೋಧಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಿಸಲಿಕ್ಕೆ ಇವತ್ತು ಕಾರಣ ಆಗಿದೆ. ನಾವಿದನ್ನು ಖಂಡಿಸಿ ಇವತ್ತು ವಿಧಾನಸೌಧದ ಒಳಗೂ ಕೂಡ ಪ್ರತಿಭಟನೆಯನ್ನು ಮಾಡೋರಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇದರ ಹೊಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಹೊರಬೇಕು. ಯಾವುದೋ ಒಂದು ವ್ಯಕ್ತಿಯ ಬಂಧನದಿಂದ ಇಡೀ ಪ್ರಕರಣವನ್ನು ಮುಚ್ಚುವಯಿತು ಅಂತೇಳಿ ಇದನ್ನು ಮರೆಮಾಚುವಂಥ ಅಗತ್ಯ ಇಲ್ಲ. ಇಡೀ ಪ್ರಕರಣದ ನೈತಿಕತೆಯನ್ನು ಮುಖ್ಯಮಂತ್ರಿಗಳೇ ಹೊರಬೇಕು. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನು ಕೊಡಬೇಕು. ದೇಶದ್ರೋಹಿಗಳನ್ನು ವಿಧಾನಸೌಧದ ಆವರಣ ತನಕ ಬಿಟ್ಟುಕೊಂಡಿದ್ದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಈ ರೀತಿ ಪದೇ ಪದೇ ತಪ್ಪು ನಿಲುವುಗಳನ್ನು ತೆಗೆದುಕೊಂಡಿದ್ದರ ಪರಿಣಾಮವಾಗಿಯೇ ಇಷ್ಟು ಧೈರ್ಯವಾಗಿ ವಿಧಾನಸೌಧದ ಒಳಗೆ ಇವತ್ತು ಘೋಷಣೆ ಕೂಗುವಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದಾರೆ. KG ಹಳ್ಳಿ TG ಹಳ್ಳಿಯ ಗಲಾಟೆಗಳಾದಾಗ ಅವ್ರನ್ನ ಬ್ರದರ್ಸ್ ಅಂತ ಕರೆದಿದ್ದರ ಪರಿಣಾಮ, ಕುಕ್ಕರ್ ಬಾಂಬ್ ಬ್ಲಾಸ್ಟದ ಆರೋಪಿಗಳನ್ನು, ಭಯೋತ್ಪಾದಕ ಆರೋಪಿಯನ್ನು ಅಮಾಯಕ ಅಂತೇಳಿ ಇವರು ಅದನ್ನು ಉಲ್ಲೇಖ ಮಾಡಿದ್ದರ ಪರಿಣಾಮ, ಈ ರೀತಿಯಾದಂತಹ ಮೃದು ಧೋರಣೆಯ ಕಾರಣಕ್ಕೋಸ್ಕರವೇ ವಿಧಾನಸೌಧದ ತನಕ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕರೆಯುವ ಪರಿಸ್ಥಿತಿ ಬಂದಿದೆ. ನನಗೆ ಕಾಂಗ್ರೆಸ್ಸಿನ ಮಾನಸಿಕತೆ ಅರ್ಥ ಆಗೋದಿಲ್ಲ. ಚುನಾವಣೆಯಲ್ಲಿ ವಿಜಯ ಗಳಿಸಿದಾಗ ಸಂತೋಷವನ್ನು, ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿ ಸಂತೋಷವನ್ನು ಅನುಭವಿಸ್ತಾರೆ ಅಂತಂದರೆ ಇದಕ್ಕಿಂತ ದೇಶದ್ರೋಹದ ಸಂಗತಿ ಇನ್ಯಾವುದೂ ಇಲ್ಲ. ನಾವಿದನ್ನು ಭಾಳ ತೀವ್ರವಾಗಿ BJP ಇದನ್ನು ತೆಗೆದುಕೊಂಡಿದೆ. ನಾಡಿನ ಜನ ಕೂಡ ಇದನ್ನು ತೀವ್ರವಾಗಿ ತೆಗೆದುಕೊಂಡಿದ್ದಾರೆ. ಇವತ್ತಿನಿಂದ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.